ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ವತಿಯಿಂದ ಸ್ವಾಮಿ ವಿವೇಕಾನಂದರವರ ಜಯಂತಿ ಹಾಗೂ ವಿವೇಕಶ್ರೀ ಪುರಸ್ಕಾರ ಸಮಾರಂಭ ಮಂಡ್ಯ ಪೇಟೆ ಬೀದಿಯಲ್ಲಿರುವ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಹಿರಿಯ ವಕೀಲರು ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರರಾದ ಎಂ ಗುರುಪ್ರಸಾದ್ ಸ್ವಾಮಿ ವಿವೇಕಾನಂದರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನು ಸರ್ಕಾರ ರಾಷ್ಟ್ರೀಯ ಯುವ ದಿನಾಚರಣೆ ಎಂದು ಘೋಷಣೆ ಮಾಡಿ ಪ್ರತಿ ವರ್ಷ ಆಚರಿಸುತ್ತಾ ಬಂದಿದೆ. ಯುವಜನರು ಹಾಗೂ ಮಕ್ಕಳು ತಮ್ಮ ಗುರಿ ಮುಟ್ಟಲು ವಿವೇಕಾನಂದರು 3 ಅಂಶಗಳನ್ನು ನೀಡಿದ್ದಾರೆ. ಗುರಿ ನಿರ್ದಿಷ್ಟವಾಗಿರಬೇಕು, ಜೀವನ ಸಾಗಿಸುವ ಮಾರ್ಗ ಸನ್ಮಾರ್ಗದಲ್ಲಿರಬೇಕು, ತಂದೆ ತಾಯಿಯರ ಆಶಯದಂತೆ ನಡೆಯಬೇಕು ಎಂಬುದಾಗಿವೆ. ಗುರಿಯಿಲ್ಲದ ಸಾಧನೆ ಮಾಡಲು ಪ್ರಯತ್ನಪಟ್ಟಿದ್ದರೆ ತಂದೆ ತಾಯಿಯ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದಾಗಿ ಯುವಜನರು ಇಚ್ಛಾಶಕ್ತಿಯೊಂದಿಗೆ ಅಚಲವಾದ ಗುರಿ ಹೊಂದಿರಬೇಕು ಎಂದರು. ಸಮಯ ಎಂಬುದು ಅತ್ಯಂತ ಮಹತ್ವದ್ದು. ನಾಳೆ ಮಾಡುತ್ತೇನೆ ಎಂಬುದನ್ನು ಬಿಟ್ಟು ಅಂದುಕೊಂಡದ್ದನ್ನು ಇಂದೇ ಮಾಡಿ ಮುಗಿಸಬೇಕು ಎಂಬ ತತ್ವವನ್ನು ಇಂದಿನ ಯುವ ಪೀಳಿಗೆ ಆದರ್ಶವಾಗಿಟ್ಟುಕೊಳ್ಳಬೇಕು ಎಂದರು. ಬಳಿಕ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ವಿವೇಕಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದರು. ಸ್ವಾಮಿ ವಿವೇಕಾನಂದರು ಬ್ರಿಟಿಷರ ಕಾಲದಲ್ಲಿ 1863ಕ್ಕೆ ಹಿಂದೆಯಿಂದ ಸಹ ಸುಮಾರು 150-200 ವರ್ಷಗಳಿಂದ ನಾವೇನು ಬ್ರಿಟಿಷರ ದಬ್ಬಾಳಿಕೆಗೆ ಒಳಗಾಗಿದ್ದು, ಬ್ರಿಟಿಷರ ಕಾಲು ತುಳಿತಕ್ಕೆ ಒಳಗಾಗಿದ್ದು, ಹೊಟ್ಟೆಗೆ ಊಟ ಇಲ್ಲದೆ, ಸ್ವತಂತ್ರ ಭಾರತ ಇಲ್ಲದೆ ನಾವು ಮಾತಾಡೋಕೆ ನಮಗೆ ಸ್ವಾತಂತ್ರ್ಯ ಇರಲಿಲ್ಲ. ಕಣ್ತುಂಬ ನೋಡೋದಕ್ಕೆ, ಆನಂದ ಪಡೋದಕ್ಕೆ, ಪ್ರಕೃತಿ ನೋಡೋದಕ್ಕೆ ಯಾವ್ದಾರ ಒಂದು ಪ್ರವಾಸಿ ಸ್ಥಳಕ್ಕೆ ಹೋಗುವಂತ ನಮ್ಗೆ ಸ್ವಾತಂತ್ರ್ಯ ಇರಲಿಲ್ಲ ಅಲ್ವಾ? ಒಂದು ಮದುವೆ ಸಮಾರಂಭಗಳು ಮಾಡೋ ಸ್ವಾತಂತ್ರ್ಯ ಏನಿಲ್ಲ, ಒಳ್ಳೆ ಬಟ್ಟೆ ಹಾಕೊಳ್ಳೋ ಸ್ವಾತಂತ್ರ್ಯ ಏನಿಲ್ಲ, ಬೇಕಾದಂತ ತಿನ್ನುವ ಸ್ವಾತಂತ್ರ್ಯ ಏನಿಲ್ಲ. ಈಗ ಎಲ್ಲರೂ ಕಾಲು ತುಳಿಕೆ ಒಳಗಾಗಿ ಏನು ಮಹಾತ್ಮ ಗಾಂಧೀಜಿಯವರು ಸಹ ಬ್ರಿಟಿಷರ ಕಾಲು ತುಳಿತದಿಂದ ಒದ್ದು ಅವರ ಬೂಟಿಗೆ ಶರಣರಾಗಿ ನಮಗೆಲ್ಲ ಸ್ವಾತಂತ್ರ್ಯ ತಂದ್ಕೊಡು. ಹೊಡಿಬೇಕು ನೀವೆಲ್ಲ ಚಪ್ಪಾಳೆ. ಹಾಗೆ ಬ್ರಿಟಿಷರ ಒಂದು ದಬ್ಬಾಳಿಕೆ ಸಂದರ್ಭದಲ್ಲಿ ದಿನಾಂಕ 12/1/1863 ಎಷ್ಟರಲ್ಲಿ 12/1/1863 ಎಲ್ಲಿ ಜನಿಸಿದ್ರು? ಕಲ್ಕತ್ತಾ ಅಲ್ವಾ? ಕಲ್ಕತ್ತಾ, ಈ ಭಾರತ ದೇಶದಲ್ಲಿರ್ತಕ್ಕಂಥ ಕಲ್ಕತ್ತಾದಲ್ಲಿ ರಾಜ್ಯದಲ್ಲಿ ಜನಿಸಿದಂತಹ ಏನು ಸ್ವಾಮಿ ವಿವೇಕಾನಂದರು ಹೇಗೆ ಸೂರ್ಯ ಚಂದ್ರರು ಪ್ರಕಾಶಮಾನವೋ ಅದೇ ರೀತಿ ಚಲಿಸಿದಂಥವ್ರು. ಅವರ ಕಣ್ಣುಗಳಲ್ಲಿ ಯಾವುದೇ ಭಯ ಇರಲಿಲ್ಲ, ಅವರ ಮುಖದಲ್ಲಿ ಯಾವುದೇ ಭಯ ಇರಲಿಲ್ಲ. ಬಹಳ ಧೈರ್ಯವಂತರು. ಏಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಏನು ಮಾತಾಡಿ. ಏನ್ ಹೇಳಿದ್ರು? ಏಳಿ ಎದ್ದೇಳಿ. ಈಗೆಲ್ಲ ಏಳಿ ಎದ್ದೇಳಿ ಸುಮ್ಮನಿಕೊಂಡ್ರಿ. ಹೇಳುದೇ ಬೇಡ, ಎದ್ದೇಳುದ ಮೇಲೆ ಹಂಗಾಗಿದೆ. ಹಂಗಾಗಂತ ಪರಿಸ್ಥಿತಿ ಯುವಕರಲ್ಲಿ ಹೋಗ್ಬೇಕು. ಇವತ್ತು ಹೋರಾಟ ಮನೋಭಾವನೆಯನ್ನ ಬೆಳೆಸ್ಕೋಬೇಕು. ಅವ್ರು ಎಲ್ಲೇ ಹೋದ್ರು ಸಹ ಅವ್ರನ್ನ ಇಂಗ್ಲಿಷ್ ಮಾನವರು ಅಂತ ಹೇಳ್ತೀವಿ. ಎಲ್ಲೇ ಹೋದ್ರು, ಚಿಕಾಗೋಗೆ ಹೋಗ್ಲಿ, ಇನ್ನೊಂದ್ ಕಡೆ ಹೋಗ್ಲಿ, ಸರ್ವಧರ್ಮ ಸಮ್ಮೇಳನ ಮಾಡ್ಲಿ, ಅವ್ರ ಎಲ್ಲಾ ಜಾತಿ ಧರ್ಮ ಪ್ರತಿಯೊಬ್ಬ ಮನುಷ್ಯನೂ ಮನುಕುಲವನ್ನ ಪ್ರೀತಿ ಮಾಡ್ತಕ್ಕಂಥದ್ದು. ದಯವೇ ಧರ್ಮದ ಮೂಲವಯ್ಯ, ಸಕಲ ಪ್ರಾಣಿ ಪದಾರ್ಥಗಳಲ್ಲಿ ಮಾನವನಿಗೆ ದಯ ಇರಬೇಕಂತಕ್ಕಂಥ ಬಸವಣ್ಣ 12ನೇ ಶತಮಾನದಲ್ಲಿ ಏನ್ ಹೇಳಿದ್ರು? 850-900 ವರ್ಷಗಳ ಹಿಂದೆ ಅದನ್ನ ಅವರು ಒಂದು ಸರ್ವಧರ್ಮ ಸಮ್ಮೇಳನ ಮಾಡುವ ಮುಖಾಂತರ ಪ್ರತಿಯೊಬ್ಬರು ಸಹ ಪ್ರೀತಿ ಮಾಡ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನ ಸ್ವಾಮಿ ವಿವೇಕಾನಂದರು ಮಾಡ್ತಾ ಇದ್ರು ಅಲ್ವಾ? ಹಾಗೆ ಅವರು ಸರ್ವಧರ್ಮ ಸಮ್ಮೇಳನವನ್ನ 1893ರಲ್ಲಿ ಒಂದು ಆಚರಣೆ ಮಾಡಿದಂಥದ್ದು. ಅದಾದ ನಂತರ ನಾನು ಸಹ ಸುಮಾರು 15 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಇದ್ದಂತ ಮನೆಗೆ ಆಗ್ಬೋದು, ಅವ್ರು ತಪಸ್ ಮಾಡಿದಂಥ ಸ್ಥಳಕ್ಕೆ ನಾನು ಹೋಗಿದ್ದೆ. ಕಲ್ಕತ್ತಾದಲ್ಲಿ ಹೋಗಿ ರಾಮಕೃಷ್ಣ ಪರಮಹಂಸರು, ಯಾರು ಅವ್ರ ಗುರುಗಳು? ರಾಮಕೃಷ್ಣ ಪರಮಹಂಸರು. ನಾನು 8ನೇ ತರಗತಿ ಇದ್ದಾಗ ಅಭಿನವಾತಿನಲ್ಲಿ ರಾಮಕೃಷ್ಣ ಪರಮಹಂಸ ಅವ್ರ ಮೇಲೆ ನಾನು ಶಾರದೆ ದೇವಿ ಪಾತ್ರ ಮಾಡಿದ್ದೆ. ಒಂದು ಹೆಣ್ಣು ಪಾತ್ರ ನನಗೆ ಹಾಕಿ ಬೆಳಗಿದ್ದೆ ಅಂತೇಳಿ ಒಂದು ಪಾತ್ರವನ್ನು ಕೊಟ್ಟು ಸ್ವಾಮಿ ರಾಮಕೃಷ್ಣ ಪರಮಹಂಸರ ಜೊತೆ ಚಿಕ್ಕ ವಯಸ್ಸಲ್ಲಿ. ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋಥೇರ ಮಹದೇವು, ನಗರಸಭಾ ಸದಸ್ಯರಾದ ಮಂಜುಳಾ, ಡಾ. ಎಚ್.ಸಿ. ಆನಂದ್, ಡಿ.ಕೆ. ನಾಗರಾಜು, ಎಚ್.ಸಿ. ರಮೇಶ್ ಸೇರಿದಂತೆ ಇತರರು ಇದ್ದರು.